ಅದ್ಕೆ ನೀವೇನಾದ್ರೂ ಇದೇ ತರ ಮಾಡ್ತಿದ್ರೆ ಆಮೇಲೆ ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ. ಅಣ್ಣ ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರು. ಯಾರು? ನಿಮ್ಮ ಅಣ್ಣ ನನ್ನ ಹತ್ರ ಹುಷಾರಾಗಿರ್ಬೇಕು. ಸರಿಯಾಗಿ ಹೇಳ್ದೆ ಹೋಗಮ್ಮ. ಆದ್ರೆ ನಿಮ್ಮ ಅಣ್ಣ ಹಠ ಮಾಡಬಾರ್ದು ಅಂದ್ರೆ ಅದಕ್ಕೊಂದು ಉಪಾಯ ಇದೆ. ಏನ್ ಹೇಳಿ ಅದು? ಸುಶಾಂತ್ ಅವ್ರನ್ನ ಮನೆ ಎಳಿಯಾಗಿ ಕಳಿಸ್ತೀನಿ ಅಂತ ಹೇಳಿದಾರಲ್ವಾ? ಅವ್ರು ಹೇಳಿದ್ರು, ನಾನ್ ಬೇಡ, ಸಂಪ್ರದಾಯ ಇಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಏನಿಗೆ ಅದಕ್ಕೆ? ಅದು ಬೇಡ, ಓಕೆ. ಆದ್ರೆ ಅದ್ರ ಬದಲು ಇನ್ನೊಂದು ರೂಟ್ ಇದೆ. ಏನಾ ರೂಟು? ತವ್ರ ಮನೆ ಬಾಗಿನ ಅಂತ ನೀನೇ ನಿಮ್ಮ ಅಣ್ಣನ ನಿನ್ ಜೊತೆ ಕರ್ಕೊಂಡು ಹೋಗ್ಬಿಡಮ್ಮ. ಹೊಸ ತರ ಇರುತ್ತೆ. ಕೇಳಿಸ್ಕೊಂಡ? ಹೊಸ ಸಂಪ್ರದಾಯಕ್ಕೆ ನಿಮ್ಮ ಅತ್ತಿಗೆ ನಾಂದಿ ಹಾಡ್ತಾ ಇದ್ದಾಳೆ. ಅಲ್ಲಮ್ಮ, ನಾನ್ ನಿನ್ ಜೊತೆಲಿ ಬರಕ್ಕಾಗತ್ತೆ? ಏನಮ್ಮ ನಿಮ್ಮ ಅತ್ತಿಗೆ? ಬಂದ್ಬಿಡೋಣ, ನೀನು ತಲೆ ಕೆಡ್ಸ್ಕೋಬೇಡ. ನನ್ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ ನಿನ್ನ. ಅದ್ಕೆ ಕತೆ ಏನು? ಅಯ್ಯ, ಅವಳು ಅವ್ರ ಅಣ್ಣನ ಮನೆಗೆ ಹೋಗ್ತಾಳೆ ಬಿಡಮ್ಮ. ಕರೆಕ್ಟು. ಸರಿ, ಹಾಗೆ ಮಾಡೋಣ. ಹೌದರಿ ರೀ, ನೀವ್ ನಿಮ್ ತಂಗಿ ತೇರ್ ಹೇಳ್ಕೊಂಡ್ ಹೋದ್ರುನು ವಾಪಸ್ ಇಲ್ಲಿಗೆ ಬರ್ಬೇಕು. ವೀರಣ್ಣನ್ ವೀರಾವೇಶ ಸುಮತಿ ಸಮಾಧಾನದಿಂದನೇ ಸಮಾವೇಶಗೊಳ್ಬೇಕು. ಅರ್ಥ ಆಯ್ತಾ? ಅಣ್ಣ, ವಾಟ್ ಇಸ್ ದಿಸ್? ಅದಕ್ಕೆ ಈ ತರ ಎಲ್ಲ ಮಾತು ಯಾವಾಗ ಕಲ್ತ್ರು? ಅಮ್ಮ, ನನಗನ್ಸುತ್ತೆ ಎಲ್ಲ ನೀನ್ ಕೊಟ್ಟರು ಟ್ರೈನಿಂಗ್ ಇರ್ಬೇಕು ಅಂತ. ಏನು ಇಷ್ಟೊತ್ತವರೆಗೂ ನಿನ್ಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ದೆ. ನಿನ್ಗೆ ಅದಕ್ಕೆ ಮತ್ತೆ ಸರಿ. ಅದ್ಗೆ ಸ್ವಲ್ಪ ಜಾಸ್ತಿ ಬೈರಿ. ಅದ್ಕೆ ಇಲ್ಲಿ ಸರಿ ಹೋಗ್ತಿಲ್ಲ. ಅದ್ಕೆ ಅಮ್ಮಮ್ಮಮ್ಮಮ್ಮ, ನೀನು ನನ್ ಬೈತ್ಯಾ? ತಗೋ, ಶಕ್ತಿ ಬೇಕಲ್ಲ. ಎಲ್ಲಿ? ಏನ್ ಶಕ್ತಿ? ನೀನ್ ತಿನ್ನು ಈ ಶಕ್ತಿನ. ನನ್ಗೆ ಯಾವ ಶಕ್ತಿನೂ ಬೇಕಾಗಿಲ್ಲ. ಆಯ್ತಾ? ಅಲ್ಲಪ್ಪ, ಇಷ್ಟೊಂದು ಕೈ ನೋವು ಇಟ್ಕೊಂಡು ಟೈಪ್ ಮಾಡ್ತಿದ್ಯಲ್ಲ, ಡಿಕ್ಟೇಟ್ ಮಾಡು, ನಾನು ಟೈಪ್ ಮಾಡ್ತೀನಿ. ಪರವಾಗಿಲ್ಲ, ಆಗೋಯ್ತು. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ, ಮುಗಿಸ್ಬಿಡ್ತೀನಿ ನಾನು. ಅದರಲ್ಲಿ ಡೀಟೇಲ್ಸ್ ಎಲ್ಲ ಇದೆ, ಕಾಪಿ ಪೇಸ್ಟ್ ಮಾಡ್ಬೇಕು. ನಾನೇ ಮಾಡ್ತೀನಿ. ಹೇಳಿದ್ ಮತ್ ಕೇಳಲ್ಲ ಅಲ್ವಾ ನೀನು? ಮೊದ್ಲಿಂದಾನು ನೀನ್ ಹಠ ಜಾಸ್ತಿ. ಒಂದ್ ನಿಮಿಷ, ಫೋನ್ ಬರ್ತಿದೆ. ಸುಕ್ಕು, ಅಳಿಯಂದ್ರಿಗೆ ಫೋನ್ ಮಾಡಿದ್ದ? ಮಾಡಿದ್ನಮ್ಮ. ಊಟಕ್ಕೆ ಇಲ್ಲಿಗೆ ಬರೋದಕ್ಕೆ ಹೇಳ್ಬಿಡು. ಇಲ್ಲಮ್ಮ, ಅದು ಅಂತೂ ತುಂಬಾ ಸಣ್ಣ ಆಗ್ಬಿಟ್ಟಿದ್ದಾನ ಅವನು. ಎಲ್ಲಿ ಕೊಡಿಲಿ. ಏನಪ್ಪ ಸುಶಾಂತ, ಇದು ಈ ಸಮಯದಲ್ಲಿ ಕೆಲಸ ಮಾಡ್ಬೇಕೇನೋ? ಅಮ್ಮ, ಒಂದ್ ಅರ್ಜೆಂಟ್ ಲೆಟರ್ ಕಳಿಸ್ಬೇಕಾಗಿತ್ತು. ಅದನ್ನ ಇಮಿಡಿಯೇಟ್ ಆಗಿ ಕಳಿಸ್ಬೇಕಿತ್ತು. ಅತ್ತೆ, ಈಗ ಹೇಳಿ ನೀವು. ಇಷ್ಟೊತ್ತು ನಾನು ಅದನ್ನೇ ಹೇಳ್ತಿದ್ದೀನಿ. ನಿಮ್ 2 ಗಂಡು ಮಕ್ಳು ಹೇಳಿದ ಮಾತೆ ಕೇಳಲ್ಲ ಅಂತಾರೆ. ಮಗ್ನೆ, ನನ್ ಮಾತ್ ಕೇಳಪ್ಪ. ನಿನ್ ಮದ್ವೆ ಮುಗಿಯೋವರೆಗೂ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ನಿನ್ಗೆ ಅರ್ಶನ ಹಚ್ಚಿ ಸ್ನಾನ ಮಾಡಿಸ್ಬಿಟ್ರೆ ಹಸಿ ಮೈಯಾಗೋಗುತ್ತೆ. ಆಮೇಲಂತೂ ನೀನ್ ಇಡೋ ಒಂದೊಂದು ಹೆಜ್ಜೆನೂ ಯೋಚನೆ ಮಾಡಿ ಹುಷಾರಾಗಿಡ್ಬೇಕು. ಯಾವ ಅಡ್ಡಿ ಆತಂಕ ಇಲ್ದೆ ಮದ್ವೆ ಮಾತ್ರ ಚೆನ್ನಾಗ್ ನಡಿಬೇಕು ಕಂದ. ಅಲ್ಲಿವರೆಗೂ ನಾವೆಲ್ರೂ ಮೈಯೆಲ್ಲ ಕಣ್ಣಾಗಿಟ್ಕೋಬೇಕು ಕಣೋ. ಯಾಕತ್ತೆ ಯಾವಾಗ್ಲೂ ಮನ್ಸಲ್ಲಿ ಏನೋ ಒಂದ್ ಆತಂಕ, ಭಯ ಇಟ್ಕೊಂಡೇ ಮಾತಾಡ್ತಿರಲ್ಲ? ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗತ್ತೆ. ನೀವ್ ಸುಮ್ನಿರಿ. ನೋಡಿ, ಮನ್ಸಲ್ಲಿ ಏನಾರ ಇಟ್ಕೊಂಡ್ರೆ ಎಲ್ಲ ಬಿಸಾಕ್ಬಿಟ್ಟು ಆರಾಮಾಗಿರಿ. ನಿನ್ಗ ಅರ್ಥ ಆಗಲ್ಲ ಸಾಧನ. ನನ್ ಮನ್ಸಿನ ನೋವು, ಭಯ ನಿನ್ಗ ಅರ್ಥ ಆಗ್ತಿಲ್ಲ. ಕೆಲವೊಂದು ಗಳಿಗೆ ಸಮಯ ಅಂತ ಹೇಳ್ತಾರಲ್ಲ, ಅದನ್ನ ಹಿರಿಯರು ಸುಮ್ನೆ ಮಾಡಿಟ್ಟಿಲ್ಲ. ನಮ್ಮಲ್ಲಿರೋ ಪ್ರತಿಯೊಂದು ಸಂಪ್ರದಾಯಕ್ಕೂ ಅರ್ಥ ಇದೆ ಸಾಧನ. ಅದ್ರ ಹಿಂದೆ ಒಂದು ವೈಜ್ಞಾನಿಕತೆ ಇದೆ. ನಮ್ಮ ವೈಚಾರಿಕತೆಯಲ್ಲಿ ಹಳೆ ಕಾಲದಿಂದಲೂ ವಿಜ್ಞಾನ ಇದ್ದೇ ಇದೆ. ಈಗ ನೋಡು, ಮುಹೂರ್ತಕ್ಕೆ ಬಟ್ಟೆ ತರಕ್ ಹೋಗಿದ್ವು. ನಾವ್ಯಾರು ಅನ್ಕೊಳ್ದೆ ಸುಶಾಂತನ್ ಕೈಗೆ ಗಾಯ ಆಗಿಲ್ವೇನೆ? ಮನ್ಸಿಗೇನೋ ಒಂಥರ ಅನ್ನಿಸ್ತಿದೆ ಅಷ್ಟೇ. ಅಮ್ಮ, ಈಗ ನೀನೇ ಹೇಳ್ದಲ್ಲ, ಯಾರು ಅನ್ಕೊಳ್ದೆ ಇರೋ ತರ ಆಗುತ್ತೆ ಅಂತ. ಇದು ಹಂಗೆ ಸಹಜವಾಗಿರೋದು ಬಿಡಮ್ಮ. ಯಾಕಮ್ಮ ನೀನು? ನಾನು ಯಾವ್ದೋ ಜ್ಞಾನ ಇಟ್ಕೊಂಡು ಹಾಕ್ದೆ, ಡೋರು ಕೈಗೆ ಸಿಗಾಕೊಂಡ್ಬಿಡ್ತು. ಈಗ ಯಾಕಮ್ಮ ದೊಡ್ಡದ್ ಮಾಡ್ತಿದ್ಯಾ? ಅತ್ತೆ, ಸುಶಾಂತ್ ಹೇಳ್ತಿರೋದು ಸರಿ. ನೋಡಿ,
ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಯಾವ ವಿಷಯನೂ ತಲೆಗೆ ಹಾಕೋಬೇಡಿ. ಆರೋಗ್ಯನ ಹಾಳು ಮಾಡ್ಕೋಬೇಡಿ ಅತ್ತೆ. ನೀವು ಈ ಮನೆಯ ಆಧಾರ ಸ್ತಂಭ ಅತ್ತೆ.